ನಮಸ್ಕಾರ ಕರ್ನಾಟಕ. ಎಲ್ರಿಗೂ ನಿಮ್ಮ ಮನೆ ಮಗ ಮನೋಜ್ ಮಾಡುವ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ಪಟ ಅಂತ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ನ್ಯೂಸ್ ಬಂದು ಹೆಂಗೋ ನಿನ್ನೆ ತಾನೇ IPL ಆಕ್ಷನ್ ಮುಗಿದಿದೆ. ಇನ್ನೇನಿದ್ರು ನಮ್ಮ ಎಲ್ಲ ಟೀಮ್ಗಳ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ನ ಅನಾಲಿಸಿಸ್ ಮಾಡೋದೇ ಇನ್ನು ನಮ್ಮ ಕೆಲಸ ಆಗಿದೆ. ಸೊ ಮತ್ತಿನ್ಯಾಕೆ ತಡ ಮಾಡ್ದಲೆ ನಮ್ಮ ಮೊದಲ ಟೀಮ್ ಅನಾಲಿಸಿಸ್ ಶುರು ಮಾಡೋಣ. ನನ್ನ ಮೊದಲನೇ ಟೀಮ್ ಬಂದು ನಮ್ಮ RCBನ ಪಿಕ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ RCB ಫ್ರ್ಯಾಂಚೈಸಿ ಅವರಂತೂ ನಿನ್ನೆ ಮಾತ್ರ ಭಾರಿ ಜೋರು ಪಿಕ್ ಮಾಡೋಕ್ಕೇ ಟ್ರೈ ಮಾಡ್ತಾಯಿದ್ರು. ಅದರಲ್ಲಿ ಮೊದಲನೇದು ಬಂದು ಅಲ್ಜಾರಿ ಜೋಸೆಫ್ ಅವ್ರನ್ನ ಪಿಕ್ ಮಾಡಿದ್ರು. ಇವ್ರು ಬಂದು 11.50 crores ಕೊಟ್ಟು ಕೊಂಡ್ಕೊಂಡ್ರು. ಇವ್ರನ್ನ ಯಾಕಪ್ಪ ಪಿಕ್ ಮಾಡಿದ್ರು ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರೋದೇನೆ, ಜಾಸ್ ಹೇಜಲ್ವುಡ್ ಅವರು ಅನ್ಅವೈಲಬಲ್ ಇರೋ ಕಾರಣದಿಂದ ಪವರ್ ಪ್ಲೇ ಹಾಗೂ ಡೆತ್ ಓವರ್ಗಳಲ್ಲಿ ಬೌಲಿಂಗ್ ಮಾಡಲು ಇವ್ರನ್ನ ಪಿಕ್ ಮಾಡಿದ್ದಾರೆ. ನನ್ನ ಪ್ರಕಾರ ಇವ್ರು ಸ್ವಲ್ಪ ಓವರ್ ಪ್ರೈಸಸ್ನೇ ಆದರೂ ಅನಿಸುತ್ತೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ RCB ಅವರು ನೆಕ್ಸ್ಟ್ ಪಿಕ್ ಮಾಡಿದ್ದೆ ಯಶ್ ದಯಾಳ್ ಅವ್ರನ್ನ ಪಿಕ್ ಮಾಡಿದ್ರು. ಎಷ್ಟಕ್ಕಪ್ಪ ಅಂತಂದರೆ 5 CR ಕೊಟ್ಟು ಪರ್ಚೇಸ್ ಮಾಡಿದ್ರು. ಇವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಅನಿಸುತ್ತೆ. ಇವರು ಹೋದ ವರ್ಷ ರಿಂಕು ಕೈಲಿ ಓವರ್ಗೆ 5 6 ಹೊಡೆಸ್ಕೊಂಡು IPLನಲ್ಲಿಯೇ ಸಂಚಲನ ಮೂಡಿಸಿದವರು ಇವರು. ಇವರಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ನಮ್ಮ RCB ಅವರು ಪಿಕ್ ಮಾಡಿದ್ರು ಅಂತ ದೇವರಾಣೆಗೂ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪಿಕ್ ಬಂದು ಟಾಮ್ ಕರನ್ನ ಪಿಕ್ ಮಾಡಿದ್ರು. ಇವರಂತೂ ಬೇಸ್ ಪ್ರೈಸ್ಗೇನೆ ಪಿಕ್ ಮಾಡಿದ್ರು. ಇವ್ರು ಸ್ವಲ್ಪ ಒಳ್ಳೆ ಪಿಕ್ಕೇ ಅಂದ್ಕೊಳ್ಬೋದು. ಯಾಕಂದರೆ ಇವರು ಬೌಲಿಂಗ್ ಅಲ್ದಲೇ ಬ್ಯಾಟಿಂಗಲ್ಲಿನೂ ಸಹ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ನಮ್ಮ RCB ಅವರು ನಂಬಿಕೆ ಇಟ್ಕೊಂಡು ಈ ಥರದ ಪಿಕ್ ಮಾಡಿದ್ದಾರೆ. ಇವರು ಒಂಥರ ನನ್ನ ಪ್ರಕಾರ ಹೇಳೋದಂದರೆ ಇವರೊಂಥರ ಡೀಸೆಂಟ್ ಪಿಕ್ಕೇ ಅಂತ ಅಂದ್ಕೊಬೋದು. ನಮ್ಮ RCB ಅವರು ನೆಕ್ಸ್ಟ್ ಪಿಕ್ ಮಾಡಿದ್ದೆ ಲೋಕಿ ಫರ್ಗ್ಯೂಸನ್ ಅವ್ರನ್ನ. ಇವ್ರು ಮಾತ್ರ ಬೆಸ್ಟ್ ಪಿಕ್ ಇನ್ ದಿಸ್ IPL ಆಕ್ಷನ್ ಅಂತ ಹೇಳ್ಬೋದು. ಇವ್ರು ಬಂದು ನ್ಯೂಜಿಲ್ಯಾಂಡ್ನ ಫಾಸ್ಟ್ ಬೌಲರ್. 140+ ಸ್ಪೀಡ್ ಬೌಲಿಂಗ್ನ ಆರಾಮಾಗಿ ಹಾಕಬಲ್ಲವರು, ಹಾಗೆ ಸ್ಲೋ ಕಟರ್ಸ್ಗಳನ್ನು ಹಾಕ್ತಾರೆ ಅಂತ ಅಂದ್ಕೊಂಡು ಬೇಸ್ ಪ್ರೈಸ್ಗೇನೆ ಪಿಕ್ ಮಾಡಿದ್ದಾರೆ. ನನ್ನ ಪ್ರಕಾರ ಇವರೇ ಒಂಥರ ಬೆಸ್ಟ್ ಪಿಕ್ ಇನ್ ದಿಸ್ IPL ಆಕ್ಷನ್ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ RCB ಅವರು ನೆಕ್ಸ್ಟ್ ಪಿಕ್ ಮಾಡಿದ್ದೆ ಸ್ವಪ್ನಿಲ್ ಸಿಂಗ್ ಅಂತ. ಇವರು ಬಂದು ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್. ಇವ್ರು ಬಂದು UP ಅವರಂತೆ. ಇವ್ರನ್ನ ಬಂದು 20 lakhsಗೆ ಪಿಕ್ ಮಾಡಿದ್ರು. ಇವ್ರು ಒಂಥರ ಕರಣ್ ಶರ್ಮಾ ಹಾಗೂ ಮಯಾಂಕ್ ಡಾಗರ್ನ ಬ್ಯಾಕಪ್ ಪ್ಲೇಯರ್ ಆಗಿ ಚೂಸ್ ಮಾಡಿದ್ದಾರೆ ಅನಿಸುತ್ತೆ. ಸೊ ನಮ್ಮ RCBಯ ಲಾಸ್ಟ್ ಆ್ಯಂಡ್ ಬಟ್ ನಾಟ್ ಲೀಸ್ಟ್ ಪಿಕ್ ಬಂದು ಸೌರವ್ ಚೌಹಾನ್. ಇವರು ಒಂಥರ ಬೆಸ್ಟ್ ಪಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರು ಬಂದು ಬೇಸ್ ಪ್ರೈಸ್ ಆದಂತಹ 20 lakhsಗೆ ಇವರು ಪಿಕ್ ಮಾಡಿದ್ರು. ಇವ್ರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಬಂದು 338.88 ಸ್ಟ್ರೈಕ್ ರೇಟ್ ಅಂತೆ. ಆದರೆ ಇವರು ನಮ್ಮ RCBಯಲ್ಲಿ ಚಾನ್ಸ್ ಸಿಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಸೊ ಇವುಗಳು ಬಂದು ನಮ್ಮ RCBಯ 6 ಪಿಕ್ಗಳು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟೊತ್ತು ಬಂದು ನಮ್ಮ RCBಯ ಪಿಕ್ಗಳ ಬಗ್ಗೆನೇ ಡಿಸ್ಕಸ್ ಮಾಡಿದಾಯಿತು. ಇನ್ನೇನಿದ್ರು ನಮ್ಮ RCBಯ ಪ್ಲೇಯಿಂಗ್ 11 ಬಗ್ಗೆ ಡಿಸ್ಕಸ್ ಮಾಡೋದೇ ಇರೋದು. ಸೊ ನನ್ನ ಹಾನೆಸ್ಟ್ ಪ್ಲೇಯಿಂಗ್ 11 ಈ ಥರ ಇದೆ. ಓಪನರ್ ಆದಂತಹ ನಮ್ಮ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಜೊತೆ ನಮ್ಮ ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಬಂದು ರಜತ್ ಪತಿದಾರ್ ಆಡ್ತಾರೆ. ನೆಕ್ಸ್ಟ್ ನಂಬರ್ 4 ಬಂದು ಗ್ಲೆನ್ ಮ್ಯಾಕ್ಸ್ವೆಲ್ ಆ್ಯಂಡ್ ನಂಬರ್ 5 ಬಂದು ಕೆಮರಾನ್ ಗ್ರೀನ್ ಆರ್ ವಿಲ್ ಜಾಕ್ಸ್ ಆಡ್ತಾರೆ. ನಂಬರ್ 6 ಬಂದು ಮಣಿಪಾಲ್ ಲೋಮ್ರೋರ್. ನಂಬರ್ 7 ಬಂದು ದಿನೇಶ್ ಕಾರ್ತಿಕ್. ನಂಬರ್ 8 ಬಂದು ಜೋಸೆಫ್ ಅಥವಾ ಟೋಪ್ಲಿನ ಆಡಿಸ್ತೀನಿ. ನಂಬರ್ 9 ಬಂದು ಮೊಹಮ್ಮದ್ ಸಿರಾಜ್. ನಂಬರ್ 10 ಬಂದು ಕರಣ್ ಶರ್ಮಾ ಹಾಗೂ ನಂಬರ್ 11ನಲ್ಲಿ ಯಶ್ ದಯಾಳ್ ಅಥವಾ ವೈಸಾಖ್ ವಿಜಯಶಂಕರ್ನ ಆಡಿಸ್ತೀನಿ. ಸೊ ಇದು ಬಂದು ನನ್ನ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.